ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೀನು ಸಾನನ್ ಇಷ್ಟೇ ಇಲ್ಲ ಅರ್ಥ ಮಾಡ್ಕೊಂಡಿರೋದು. ಒಂದು ಕಿತ ಅವಳು ನನಗಿದು ಬೇಡ ಅಂದರೆ ಪ್ರಾಣ ಹೋದ್ರೂ ಪರವಾಗಿಲ್ಲ, ಆ ಕಡೆ ತಿರುಗಿ ನೋಡೋಳು ಅಲ್ಲ ಅವಳು ಅಂತ ನಿಂಗೆ ಗೊತ್ತಿಲ್ವಾ? ಓ, ನನಗೆ ಸಾನ ಮ್ಯಾಕ್ ಅನುಮಾನ ಇಲ್ಲ. ಅವಳ ಮ್ಯಾಕ್ ಅನುಮಾನ ಪಡೋದು, ಬೆಂಕಿನಾಗ ದೋಸೆ ಹುಡ್ಕೋದು ಎರಡು ಒಂದೇನೆಯ. ಆದ್ರೆ ಮನೆ ಒಳಗಡೆ ಆ ಮೇಷ್ಟ್ರ ಮುಖ ನೋಡಕ್ ಹಾಕಿಲ್ಲ. ಹಳೆದೆಲ್ಲ ಗೆಪ್ತಿ ಬಂದ್ಬಿಡ್ತದೆ. ಡ್ಯಾಡಿ, ಮಾವನ್ಗೆ ಹಿಂದೆ ನಡೆದಿರೋ ಅವಮಾನ ಎಲ್ಲ ನೆನ್ಪಕ್ಕೆ ಬರ್ತಿರ್ಬೇಕು. ಅವಾಗ ಅಕ್ಕನಿಂದ ನಾಯಿ ತರ ಓಡಾಡ್ತಿದ್ದ. ಅಕ್ಕ ಕ್ಯಾರೆ ಅಂತಾನು ಅಂತ ಇರ್ಲಿಲ್ಲ. ಲೇ ಪುರ್ಸಿ, ಸುಮ್ಕೆ ನಿಂತ್ಕೋ, ಕೋಪ ಬರ್ಸ್ಬೇಡ. ಲೈ ಕಾಳಿ, ನಿಂಗಿದು ಟೈಮ್ ಮುಕ್ಕಲ್ಲ. ನೀನು ಪಿರೂತಿ ಮೇಷ್ಟ್ರು ಪಿರೂತಿಗಿಂತ ದೊಡ್ಡದು ಅಂತ ನಿರೂಪಿಸೋಕ್ಕೆ ನೋಡ, ನಿರೂಪಿಸ್ತೀನಿ ಅಂತ ಅಂದ್ಬಿಟ್ಟು ಜಿದ್ದುಗೆ ಬಿದ್ದು ಪಿರೂತಿ ಮಾಡೋಕ್ಕೆ ಹೋಗಬಾರ್ದು. ನೀನು ಮಾಡೋ ಪಿರೂತಿ ಹೆಂಗಿರ್ಬೇಕು ಅಂತಂದರೆ, ನೀನು ಮಾಡೋ ಒಂದೊಂದು ಕೆಲಸನೂ ನಾನು ನಿನ್ನನ್ನು ಪಿರೂತಿ ಮಾಡ್ತಿದ್ದೀನಿ ಅಂತ ತೋರ್ಗಾರಿಕೆಗೆ ಮಾಡಬಾರ್ದು. ನಾವು ಪಿರೂತಿ ಮಾಡೋರಿಗೆ ಏನು ಅನಿಸ್ಬೇಕು ಗೊತ್ತಾ? ಬಾ, ನನಗೋಸ್ಕರ ಇವನಿಗಿಂತ ಯಾರೂ ಇಷ್ಟೊಂದು ಪಿರೂತಿಯಿಂದ ಕೆಲಸ ಮಾಡೋಕ್ಕಿಲ್ಲ ಅಂತ ಅನಿಸ್ಬೇಕು. ಪಿರೂತಿ ಅನ್ನೋದು ಆಟ ಆಗಬಾರ್ದು ಕಲ, ಧ್ಯಾನ ಆಗಬೇಕು, ಧ್ಯಾನ. ಓ, ನಾನಿಟ್ಟು ದಿವಸ ನೀನ್ ಏನು ಅನ್ಕೋಬಿಟ್ಟಿದ್ದೆ? ಎಂತ ಮಾತು ಹೇಳ್ದೆ ಬಾಬು. ನೋಡ್ಕೋ, ಸಾರ ನನ್ನ ಪಿರುತಿನ ಹೆಂಗ್ ಅರ್ಥ ಮಾಡ್ಕೊತಾಳೆ ಅಂತ. ನಡಿ ಮನೆಗೆ ಹೋಗಮ್ಮ. ಹುಷಾರು ಮಾವ, ಆಮ್ಯಾಕೆ ಗಣೇಶನ್ ಮಾಡ್ತೀನಿ ಅಂತ ಹೋಗಿ ಅವ್ರ ಅಪ್ಪನ್ ಮಾಡ್ಯಾ. ಲೇ, ಏನಾದ್ರೂ ಒಳ್ಳೆ ಕೆಲಸ ಮಾಡ್ತಾರೆ ಅಂತಂದ್ರೆ ಅರಿಸ್ಬೇಕೆ ಹೊರತು ಈ ತರ ಅಡ್ಬಾಯ್ ಹಾಕ್ಬಾರ್ದು. ಆಮೇಲೆ ನಡಿ. ಕೊನೆಗೂ ನನ್ನ ಮಾತು ನಿನ್ಗೆ ಅರ್ಥ ಆಯ್ತಲ್ಲ? ಪುಟ್ಟಮ್ಮಿ ಮನೆಗೆ ಬಂದ್ಬಿಟ್ಲ. ಬರ್ತಾರೆ ಪುಟ್ಟಮ್ಮಿ ಬಂದಿದ್ದನ್ನು ನೋಡೋಕೆ ಏಟ್ ಖುಷಿ ಆಯ್ತದೆ. ಪುಟ್ಟಮ್ಮಿ 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 ಅಪ್ಪ, ಯಾಕಪ್ಪ ಅವನ್ ಇಷ್ಟು ಜೋರಾಗಿ ಕೂಗ್ತಿದ್ದೀರಾ? ಪುಟ್ಟಮ್ಮಿ ಬಂದ್ಬಿಟ್ಟವಳೆ ಖುಷಿ. ಹೌದಾ? ನೋಡಿಲ್ಲ, ನೆಲ ಬರ್ಸೈತೆ, ದೇವ್ರ ಮನೆಯಲ್ಲಿ ದೀಪ ಹಚ್ಚೈತೆ, ಇದೆಲ್ಲ ಯಾರು ಮಾಡ್ತಾ ಇದ್ದಿದ್ದು ಹೇಳು? ಆದ್ರೆ ಅಪ್ಪ, ಅವ್ವ ತೀರ್ಥಯಾತ್ರೆಯಿಂದ ಇಷ್ಟ ಬೇಗ ಬಂದ್ಲ, ಅದ್ ಹೇಗಪ್ಪ ಸಾಧ್ಯ? ಹಂಗಂತೀಯ? ಇದೆಲ್ಲ ಸಾನಾ ಇದೆಲ್ಲ ನೀನಮ್ಮ ಮಾಡಿದ್ದು? ನೆಲ ಒರೆಸಿದ್ದು, ದೇವ್ರ ತಾವ್ ದೀಪ ಹಚ್ಚಿದ್ದು ಎಲ್ಲ? ಹೌದು ಅಪ್ಪಯ್ಯ. ನಾನೆಲ್ಲ ಪುಟ್ಟಮ್ಮಿನೇ ಬಂದು ಅಂತ ಖುಷಿನಾಗೆ ಪುಟ್ಟಮ್ಮಿ ಅಂತ ಕೂಕೊಂಬಿಟ್ಟಿದ್ದೆ. ಇಲ್ಲ ಅಪ್ಪಯ್ಯ, ಅವ್ವ ಎಲ್ಲ ಹೇಳ್ಕೊಟ್ಟವಳಲ್ಲ. ಒತ್ತರನೇ ಎದ್ದು ಮನೆ ಎಲ್ಲ ಕ್ಲೀನ್ ಮಾಡಿ ದ್ಯಾರಿಗೆ ದೀಪ ಹಚ್ಚಿ ಯಾವುದೇ ಕೆಲಸ ಶುರು ಮಾಡಿದ್ರು ಆ ಎಲ್ಲ ಕೆಲಸದಾಗೂ ದ್ಯಾರು ಇರ್ತಾನೆ ಅಂತ ಹೇಳ್ತಿದ್ಲಲ್ವೇ. ಮನೆಗೆ ಹಿರಿ ಮಗಳಾಗಿ ಅವ್ವ ಇಲ್ದೇ ಇರ್ಬೇಕಾದ್ರೆ ಆ ಜವಾಬ್ದಾರಿ ಎಲ್ಲ ನಂದೇ ಅಲ್ವೇ. ದೀಟ ಕಣ. ಹೌದು, ಅಳಿಯಂದ್ರು ಮತ್ತೆ ಸ್ನೇಹವ ಕಾಣ್ತಿಲ್ಲ. ಗೌಡ್ರ, ಕಂಟಿಯವ್ರು ಎಲ್ಲೋದ್ರು? ಬರ್ತಾರನೆ, ಕೇಸ್ ವಿಚಾರಕ್ಕೆಲ್ಲ ನೋಡಕ್ ಹೋಗವ್ರೆ. ಕೇಸ್ ಒಂದಿದ ತಕ್ಷಣ ಗೆಪ್ತಿ ಬತ್ತು. ಕಂಟಿ ಮತ್ತೆ ಸ್ನೇಹ ದೇವಸ್ಥಾನಕ್ಕೆ ಹೋಗಿದ್ರು, ಪ್ರಸಾದ ತಕೊಂಡು. ಆ ದೇವರ ಆಶೀರ್ವಾದ, ನಿಮ್ಮಂತ ಮಕ್ಕಳ ಪ್ರೀತಿ ಇದ್ಮ್ಯಾಕೆ ನಮ್ಗೇನು ಆಗಕ್ಕಿಲ್ಲ. ಅಪ್ಪಯ್ಯ, ನಾನು ಮೆಸ್ ಕೆಲಸ ಮಾಡ್ಕತೀನಿ. ಗೋಪಾಲ, ಅವ ಪುಟ್ಟಕ್ಕಂಗೂ ಸಹನಾಗೂ ಏನು ವ್ಯತ್ಯಾಸ ಅಲ್ಲ, ಇಬ್ರು ಒಂದೇ ತರ. ದೀಟ ಕಣ್ರವ, ಸಹನನು ಪುಟ್ಟಮ್ಮಿ ತರ ಸಹನಾಮೂರ್ತಿ. ಎಲ್ಲಾನು ಎದುರಿಸೋ ಶಕ್ತಿ ಪುಟ್ಟಮ್ಮಿ ಹೆಂಗ್ ಮೈಗೂಡಿಸ್ಕೊಂಬಿಟ್ಟವಳ, ಸಹನಾನು ಹಂಗೆ ಮೈಗೂಡಿಸ್ಕೊಂಬಿಟ್ಟವಳೆ.
ಒಂದೊಂದು ಕಿತ ಇವಳು ಮಾತಾಡ್ತಿದ್ರೆ ಪುಟಮಿ ತದ್ರೂಪು ಅನಿಸ್ತದೆ. ಹೌದಪ್ಪ, ಅವ್ವನ ನೆರಳು ಅಕ್ಕನ ಮೇಲೆ ಯಾವಾಗ್ಲೂ ಇರುತ್ತೆ. ಆಟಿಲ್ದೆ ಹೇಳ್ತಾವ್ರ ನೂಲಿನಂತೆ ಸೀರೆ ತಾಯಂತೆ ಮಗಳು ಅಂತ. ಹಾ ವೈಭವ್, ಇನ್ನೂ ಆ ಕಂಟಿ ಬಂದಿಲ್ಲ. ಅವ್ನು ಬರೋದನ್ನೇ ಕಾಯ್ತಾ ಇದ್ದೀನಿ. ಸೋಲ್ತೀನಿ ಅನ್ನೋ ಭಯಕ್ಕೆ ಇನ್ನೂ ಬಂದಿಲ್ಲ ಅನ್ಸುತ್ತೆ. ಮನೆ ಕಳ್ಕೊಂಡ್ಮೇಲೆ ಅವ್ನು ಹೇಗೆ ಫೀಲ್ ಆಗ್ತಾನೆ ಅನ್ನೋದನ್ನ ನೋಡೋದಕ್ಕೆ ನಾನು ಕ್ಯೂರಿಯಾಸಿಟಿಲಿ ಕಾಯ್ತಾ ಇದ್ದೀನಿ. ಸೋಲೋದಕ್ಕೆ ದಂಪತಿ ಸಮೇತ ರೆಡಿಯಾಗಿ ಬಂದಿದ್ದಾರೆ. ಸರಿ ವೈಭವ್, ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ. ರೀ ನೋಡಿ, ನಾವು ಬಂದಿರೋದು ಕೋರ್ಟ್ಗೆ. ಅವ್ರ ಮೇಲೆಲ್ಲ ಗಲಾಟೆ ಮಾಡೋಕ್ಕೆ ಹೋಗ್ಬೇಡಿ. ನಾವು ನ್ಯಾಯದೇವತೆನ ನಂಬಿದ್ದೀವಿ, ನಮಗೆ ಮೋಸ ಆಗಲ್ಲ. ನೀವು ಸ್ವಲ್ಪ ತಾಳ್ಮೆಯಿಂದ ಇರಿ. ಅವಳನ್ನ ನೋಡ್ತಾ ಇದ್ರೆ ನಂಗೆ ಮೈಯೆಲ್ಲ ಉರಿತೈತೆ ಸ್ನೇಹವರ. ನ್ಯಾಯ ಕೊಡ್ತಿದ್ದು ಮನೇನ ನ್ಯಾಯಾಲಯದ ಮುಂದೆನೇ ತಂದು ನಿಲ್ಲಿಸ್ಬಿಟ್ಲಲ್ಲ. ರೀ, ನಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಅಷ್ಟು ಸುಲಭವಾಗಿ ಮನೆ ನಮ್ಮ ಕೈ ತಪ್ಪೋಗಲ್ಲ. ಇವತ್ತು ನಾವು ಬಿದಿಲಿರ್ಬೋದು, ನಾಳೆ ಸತ್ಯ ಗೆದ್ದಾಗ ಅವ್ರು ಬಿದಿಲಿರ್ತಾರೆ. ಬನ್ನಿ. ಯಾರೋ 4 ಜನ ಹೆಬ್ಬೆಟ್ಗಳು ನನ್ನ ಊರಿಂದ ಬಹಿಷ್ಕಾರ ಹಾಕಿದ್ದಕ್ಕೆ ಕೆಲವರು ಬೀಗ್ತಾ ಇದ್ರು. ಈಗ ಕೋರ್ಟ್ ಅವ್ರನ್ನೇ ಬಹಿಷ್ಕಾರ ಹಾಕತ್ತೆ. ನಾನು ಹೇಗೆ ಬೀಗ್ಬೇಕೋ ಏನೋ. ಸುಮ್ಮನೆ ರೀ. ಸ್ನೇಹವರ ಮನೆ ಹೋಗಮ್ಮ. ರೀ ರೀ, ಸ್ವಲ್ಪ ತಾಳ್ಮೆಯಿಂದ ಇರ್ರಿ. ಯಾರು ಬರೋವರೆಗೂ ವೆಯ್ಟ್ ಮಾಡೋಣ.